ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೆಎನ್ಎಸ್ಗೆ ಸ್ವಾಗತ. ಹೇಳ್ತಾ ಭಾರ್ಗವಿ LLB ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ಬನ್ನಿ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. JP ಅವರು ಸತ್ಯ ಇಲ್ಲ, ಆಕ್ಸಿಡೆಂಟಲ್ಲಿ ಅವರು ಬದುಕಿ ಬೇರೆ ಕಡೆ ಇರ್ತಾರೆ, ಇಷ್ಟು ದಿವಸ ಬೇರೆ ಕಡೆ ಇರ್ತಾರೆ. ಇವಾಗ JP ಅವರು ಈ ಒಂದು ಕೇಸ್ನಲ್ಲಿ ಗಂಗಾ ಅಲಿಯಾಸ್ JP ಅಂತ ಗೊತ್ತಾದ ತಕ್ಷಣ ನಾನು ಸತ್ಯ ಹೇಳಬೇಕು ಅಂತಂದು ಇಲ್ಲಿ JPಗೆ ಸಹಾಯ ಮಾಡಬೇಕು ಅಂತಂದು ರವೀಂದ್ರ ಭಟ್ಕಳ್ ಅವರು ಇವಾಗ ಬಂದಿದ್ದಾರೆ. ಅವರು ಬಂದಿದ್ದನ್ನು ನೋಡಿ ಭಾರ್ಗವಿ ಮತ್ತು JP ಪೂರ್ಣಿ ಅವರು ಎಲ್ಲರೂ ಶಾಕ್ ಆಗ್ತಾರೆ. ಏನಾಯ್ತು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇತ್ತ ಕಡೆ ಇಲ್ಲಿ ಭಾರ್ಗವಿಯವರ ಕುಟುಂಬ ಬೀದಿ ಪಾಲು ಆಗಿರ್ತದೆ. ಇಲ್ಲಿ ರೋಡ್ನಲ್ಲಿ ಕುತ್ಕೊಂಡಿರ್ತಾರೆ. ಇವಾಗ ನಾವೆಲ್ಲಿ ಹೋಗಬೇಕು, ಎಲ್ಲಾನು ಕೂಡ ಕಳ್ಕೊಂಡಿವಿ, ಎಲ್ಲಾನು ನನ್ನ ಹಣೆ ಬರ ಅಂತಂದು ಇಲ್ಲಿ JP ಅವರು ಅನ್ಕೊತಾ ಇರ್ತಾರೆ. ಯಾಕೆ ಮಾವ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ನೀವೆಲ್ಲ ಎಷ್ಟು ಕಷ್ಟಪಡ್ತೀರಿ, ಫ್ಯಾಮ್ಲಿಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅಂತಂದು ನಮಗೆ ಮಾತ್ರ ಗೊತ್ತು. ಇವಾಗ ಕಷ್ಟ ಆಗಿದೆ ಗೊತ್ತು ಅಂದಾಗ ನಾನು ಹೌದು ಭಾರ್ಗವಿ, ನಾನು ಈ ಒಂದು ಮನೆ ಕಟ್ಟೋಕ್ಕೋಸ್ಕರ ಎಷ್ಟೆಲ್ಲ ಬಡ ಕುಟುಂಬಗಳ ಒಂದು ಮನೆಯನ್ನು ಒಡೆದು ನಾನು ಈ ಮನೆ ಕಟ್ಟಿದ್ದೀನಿ, ಅದಕ್ಕೆ ನನಗೆ ಶಿಕ್ಷೆ ಆಗ್ತಾ ಇದೆ ಅಂತಂದಾಗ ಇವಾಗ ಎಲ್ಲಿ ಹೋಗೋದು ಅಂತಂದು JP ಪಾಟೀಲ್ ಅವರು ಯೋಚನೆ ಮಾಡ್ತಾ ಇದ್ದರೆ, ಇತ್ತ ಕಡೆ ಇಲ್ಲಿ ಭಾರ್ಗವಿಯವರು ಯೋಚನೆ ಮಾಡ್ತಾರೆ. ಇವಾಗ ದುಡ್ಡು ಇಲ್ಲ, ಏನೂ ಇಲ್ಲ, ಏನು ಮಾಡಬೇಕು ಅಂದಾಗ ಇಲ್ಲಿ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಮತ್ತು RK ಶಕ್ತಿ ಪ್ರಸಾದ್ ಮತ್ತು ಇಲ್ಲಿ ಬೃಂದ ಅವರು ಅನ್ಕೊತಾ ಇರ್ತಾರೆ, ಅತ್ತೆ ನಾನು ಇವಾಗ ನಮ್ಮ ಮನೆ ಬೇಕು, ಏನಾದರೂ ಮಾಡಿ ಅಂದಾಗ ಇಲ್ಲಿ ಇವಾಗ ಏನೂ ಆಗಲ್ಲ, ಪ್ರಾಪರ್ಟಿ ನಿನ್ನ ಹೆಸರಿಗೆ ಬರ್ಸಿದ್ರೆ ನಾನು ಜೈಲಿಗೆ ಪರ್ಮನೆಂಟ್ ಆಗಿ ಹೋಗಬೇಕು ಅಂದಾಗ ಇವಾಗ ಏನು ಮಾಡೋದು, ₹1 ಇಲ್ಲ ನನಗೆ ಅಂತಂದಾಗ ಏನೂ ಯೋಚನೆ ಮಾಡಬೇಡ, ಇವಾಗ ನೀನು ಭಾರ್ಗವಿ ಜೊತೆನೇ ಇರಬೇಕು, ಭಾರ್ಗವಿ ಏನೇನು ಮಾಡ್ತಾಳೆ ಎಲ್ಲನೂ ಕೂಡ ಇನ್ಫಾರ್ಮೇಷನ್ ನನಗೆ ಕಲೆಕ್ಟ್ ಮಾಡಿ ಹೇಳಬೇಕು ಅಂತಂದಾಗ ಹೌದಾ ಅತ್ತೆ, ಅವರು ಏನು ಕೂಡ ಇಲ್ಲಿ ಬೀದಿಯಲ್ಲಿ ಬಿದ್ದಿದ್ದಾರೆ, ನಾನು ಅವ್ರ ಜೊತೆ ಇರಬೇಕಾ, ಏನು ಹೇಳ್ತಾ ಇದ್ದೀರಾ ಅತ್ತೆ ಅಂದಾಗ ನಾನೆಲ್ಲ ಏನು ಹೇಳ್ತೀನೋ ಅದನ್ನು ಮಾಡು, ನಿನಗೆ ದುಡ್ಡಿನ ಅವಶ್ಯಕತೆ ಎಲ್ಲನೂ ಕೂಡ ಕಲೆಕ್ಟ್ ಮಾಡ್ತೀನಿ ಅಂತಂದು ತಗೋ ದುಡ್ಡು ಅಂತಂದು RK ಅವರು ಇಲ್ಲಿ ಬೃಂದಾಗೆ ದುಡ್ಡು ಕೊಡ್ತಾರೆ. ಆಮೇಲೆ ಬೃಂದ ಆ ದುಡ್ಡು ನೋಡಿಕೊಂಡು ಇಷ್ಟು ಕೊಟ್ಟರೆ ಸಾಕು ಅತ್ತೆ, ನೀವೇನೇ ಹೇಳ್ತೀರಿ, ಇಲ್ಲಿ JP ಅವರು ಎಲ್ಲಿ ಹೋಗ್ತಾರೆ, ಭಾರ್ಗವಿ ಎಲ್ಲಿ ಹೋಗ್ತಾರೆ, ಅರ್ಜುನ್ ಅವರು ಏನು ಮಾಡ್ತಾರೆ ಎಲ್ಲನೂ ಕೂಡ ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀನಿ ಅಂತಂದು ಬೃಂದ ಅವರು ಹೇಳ್ತಾರೆ. ಅಷ್ಟು ಮಾಡಿದರೆ ಸಾಕು, ಇವಾಗ ಈ ಒಂದು ಕೇಸ್ನಲ್ಲಿ ನಾವು ಬಚಾವಾದರೆ ನಿನಗೆ ಕೋಟಿ ಆಸ್ತಿ ಮತ್ತು ಪ್ರಾಪರ್ಟಿ ಮನೆ ಎಲ್ಲನೂ ಕೂಡ ನಿನ್ನ ಹೆಸರಿಗೆ ಮಾಡ್ತೀನಿ, ಮತ್ತಾರ ಹೆಸರಿಗೆ ಚರಣ್ ಮತ್ತು ನೀನು ಸುಖವಾಗಿದ್ದರೆ ಅಷ್ಟೇ ಸಾಕು ಅಂತಂದು ಇಲ್ಲಿ ಗಾಯತ್ರಿ ದೇವಿಯವರು ಬೃಂದಾಗಿ ಹೇಳ್ತಾರೆ. ಬೃಂದ ಅವರು ಅದನ್ನೇ ನಂಬಿಟ್ಟು ಓಕೆ ಅತ್ತೆ ಅಂತಂದು ಅಲ್ಲಿಂದ ಹೊರಡ್ತಾರೆ. ದುಡ್ಡಿನ ಒಂದು ಆಸೆಗೋಸ್ಕರ ತನ್ನ ತಂಗಿ ಬಾಳನ್ನೇ ಹಾಳು ಮಾಡ್ತಾ ಇರೋಳನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದು ಗಾಯತ್ರಿ ಅವರು ಅನ್ಕೊತಾ ಇರ್ತಾರೆ. ಶಕ್ತಿ ಪ್ರಸಾದ್ ಏನು ಮಾಡ್ತಾ ಇದೀಯ ಗಂಗಾ, ಯಾಕೆ ಅವಳಿಗೆ ಎಷ್ಟು ದುಡ್ಡು ಕೊಟ್ಟಿದೆಯಾ ಅಂದಾಗ ಇವಾಗ ನಮಗೆ ಹೆಲ್ಪ್ ಮಾಡೋಳು ಇವಳು ಬಿಟ್ಟರೆ ಯಾರೂ ಮಾಡಲ್ಲ, ಯಾಕಂದರೆ ಇವಾಗಲೇ ಇಲ್ಲಿ ಗಾಯತ್ರಿ ಬಗ್ಗೆ ಏನು ಎಲ್ಲ ಸಾಕ್ಷಿ ಸಮೇತ ಕಲೆಕ್ಟ್ ಮಾಡ್ತಾರೆ ಅಂತಂದು ಗಾಯತ್ರಿ ದೇವಿನೇ ಅಲಿಯಾಸ್ ಗಂಗಾ ಅಂತಂದು ಏನೆಲ್ಲ ಡಾಕ್ಯುಮೆಂಟ್ಸ್ ಮತ್ತು ಏನೆಲ್ಲ ಸಾಕ್ಷಿ ಎಲ್ಲಿಗೆ ಹೋಗ್ತಾರೆ ಅಂತಂದು ತಿಳ್ಕೊಬೇಕು ಅಲ್ವಾ, ಅದಕ್ಕೆ ಇಲ್ಲಿ ಬೃಂದಾನೇ ನಾನು ದಾಳವಾಗಿ ಇಟ್ಕೊಳ್ತೀನಿ, ಅವಳ ಒಂದು ಸಹಾಯದಿಂದ ಇಲ್ಲಿ ಏನೆಲ್ಲ ಮಾಡ್ತಾರೆ ಅಂತಂದು ನಾನು ತಿಳ್ಕೊಬೇಕು ಅಂತಂದು ಗಾಯತ್ರಿ ದೇವರು ಅನ್ಕೊತಾ ಇರ್ತಾರೆ. RK ಅವರು ಕೂಡ ಇಲ್ಲಿ RK ಮತ್ತು ಇಲ್ಲಿ ಶಕ್ತಿ ಪ್ರಸಾದ್ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದಾಗ ಇತ್ತ ಕಡೆ ಇಲ್ಲಿ ತನ್ನ ತಂಗಿಯ ಒಂದು ಬಾಳನ್ನೇ ಹಾಳು ಮಾಡ್ತಾ ಇದ್ದಾಳೆ ಬೃಂದ ಅವರು. ಆಮೇಲೆ ಇಲ್ಲಿ JP ಅವರು ಏನು ಮಾಡಬೇಕು ಅಂತ ಅನ್ನೋಷ್ಟರಲ್ಲಿ ಇಲ್ಲಿ ಬೃಂದ ಅವರು ಬಂದ್ಬಿಟ್ಟು ಮಾವ ಏನು ಮಾಡ್ತಾ ಇದ್ದೀರಾ, ಇಲ್ಲಿ ಯಾಕೆ ಕುತ್ಕೊಂಡಿರ ಅಂದಾಗ ಇಷ್ಟೊತ್ತು ಎಲ್ಲಿ ಹೋಗಿದ್ದೀವಿ ಬೃಂದ ಅಂತಂದು ಭಾರ್ಗವಿ ಬೃಂದಾಗೆ ಕೇಳ್ತಾರೆ. ಏನೂ ಇಲ್ಲ, ಈ ಥರ ಆಯ್ತಲ್ವಾ, ನಾವೇನು ಮಾಡೋದು ಅಂತಂದು ಯೋಚನೆ ಮಾಡ್ತಿದ್ವಲ್ವಾ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ನಮ್ಮನೆ ಇಲ್ವಾ, ನಮ್ಮನೆಗೆ ಬನ್ನಿ ಅಂತಂದು ಹೇಳುವಾಗ ಹೌದಲ್ವಾ, ಭಾರ್ಗವಿನೂ ಕೂಡ ಯೋಚನೆ ಮಾಡ್ತಾಳೆ, ನಮ್ಮನೆ ಇದೆ ಇಲ್ಲ ಮಾವ, ನಾವು ಇವಾಗ ಎಲ್ಲೂ ಕೂಡ ಹೋಗಬಾರ್ದು, ನಮ್ಮನೆ ಇದೆ ಅಲ್ವಾ, ಅಲ್ಲೇ ಕೂಡ ಹೋಗೋಣ, ಆಮೇಲೆ ಇಲ್ಲಿ ಏನಾದರೂ ವ್ಯವಸ್ಥೆ ಆದರೆ ಮತ್ತೆ ಬೇರೆ ಮನೆ ಮಾಡೋಣ ಅಂತಂದು ಭಾರ್ಗವಿಯವರು ಹೇಳ್ತಾರೆ. ಆಮೇಲೆ ಅದನ್ನು ಯೋಚನೆ ಮಾಡ್ತಾ ಇರ್ತಾರೆ. JP ಅವರು ಇಲ್ಲ ಅಮ್ಮ, ನಾನು ರವೀಂದ್ರಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೆ, ನನ್ನಿಂದಲೇ ಇವಾಗ ಅವನು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾನೆ, ನಿಮಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದೀನಿ, ರವೀಂದ್ರಿಗೆ ಇಲ್ಲಿ ಕೋರ್ಟ್ಗೆ ಬರೋದೇ ಹಾಗೆ ಆ ಥರ ಎಲ್ಲ ನೋವು ಕೊಟ್ಟಿದ್ದೀನಿ, ಇವಾಗ ನಾನು ಆ ಮನೆಗೆ ಹೋಗೋಕ್ಕೆ ನನಗೆ ಇಷ್ಟ ಆಗಲ್ಲ, ನಾನು ಅಷ್ಟೆಲ್ಲ ನೋವು ಕೊಟ್ಟರು ನೀವು ಈ ಥರ ಮಾಡ್ತಾ ಇದ್ದೀರ ಅಂದಾಗ ಮಾವ ನೀವೇನೂ ಮಾಡಿಲ್ಲ, ಮಾಡಿಸಿದ್ದಾರೆ, ನಿಮ್ಮ ಒಂದು ಕೈಯಲ್ಲಿ ಮಾಡಿಸಿದ್ದಾರೆ, ನೀವೇನು ತಪ್ಪು ಮಾಡಿದ್ದೀರಾ ಅಂತಂದು ಭಾರ್ಗವಿ ಹೇಳ್ತಾರೆ. ಹೌದು ಮಾವ, ನೀವೇನೂ ತಪ್ಪು ಮಾಡಿಲ್ಲ, ಕಷ್ಟ ಅಂತ ಬಂದಮೇಲೆ ನಿಮ್ಗೇನೂ ಗೊತ್ತಿಲ್ವಲ್ವಾ, ಎಲ್ಲನೂ ಕೂಡ ಗಂಗಾನೇ ಆ ಗಾಯತ್ರಿ ದೇವಿನ ಮಾಡಿಸಿದ್ದಾಳೆ ಅಂತಂದು ಬೃಂದಾನು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಏನೂ ಯೋಚನೆ ಮಾಡಬೇಡಿ, ಇವಾಗ
ನಮ್ಮ ಮನೆಗೆ ಹೋಗೋಣ, ಆಮೇಲೆ ಮುಂದಿಂದು ಅಂತಂದು ಬೃಂದ ಮತ್ತು ಭಾರ್ಗವಿಯವರು ಹೇಳ್ತಾರೆ. ಇಲ್ಲಿ JP ಪಾಟೀಲ್ ಅವರು, ಅರ್ಜುನ್ ಬೇರೆ ಮನೆ ಯಾವುದಾದ್ರೂ ಬಾಡಿಗೆ ನೋಡೋಣ ಅಂದಾಗ ಅರ್ಜುನ್ ಹೇಳ್ತಾನೆ, ಡ್ಯಾಡ್ ಇವಾಗ ಏನೂ ಆಗಲ್ಲ ಡ್ಯಾಡು, ಅಕೌಂಟ್ ಎಲ್ಲ ಕ್ರೆಡಿಟ್ ಕಾರ್ಡ್ ಎಲ್ಲ ಫ್ರೀಸ್ ಆಗಿದೆ, ನಮ್ಮ ಹತ್ರ ಒಡವೆ ದುಡ್ಡು ಏನೂ ಇಲ್ಲ, ಏನು ಮಾಡೋದು. ಅಲ್ಲಿವರೆಗೂ ಇಲ್ಲಿ ಭಾರ್ಗವಿ ಹೇಳಿದ ರೀತಿಯಾಗಿ ಇಲ್ಲಿ ಭಾರ್ಗವಿಯರ ಮನೆಗೆ ಹೋಗಿ ಇರೋದೇ ಒಳ್ಳೆಯದು ಅಂದಾಗ ನಿರ್ಮಲ್ ಅವರು, ಶಕುಂತಲ ಅವರು ಕೂಡ ಒಪ್ಕೊತಾರೆ. ಕೊನೆಗೂ ಇಲ್ಲಿ JP ಅವರು ಇಲ್ಲಿ ಭಾರ್ಗವಿಯರ ಮನೆಗೆ ಹೋಗ್ತಾರೆ. ಆಮೇಲೆ ಪೂರ್ಣಿ ಅವರು ನೋಡಿದ ತಕ್ಷಣ, ಏನೇ ಭಾರ್ಗವಿ, ಇವ್ರನ್ನೇ ಯಾಕೆ ಕರ್ಕೊಂಬಂದಿದ್ದೀರಾ, ಇವ್ರಿಂದನೇ ನಿಮ್ಮಪ್ಪ ಸಾವನ್ನು ಅಪ್ಪಿದ್ದಾನೆ, ಇವರಿಂದನೇ ಎಲ್ಲ ಆಕ್ಸಿಡೆಂಟ್ ಮಾಡಿಸಿದ್ದು, ಇವ್ರ ಕಾರಣದಿಂದಾಗೆ ನಮ್ಮ ಮನೆಯೇ ಸರ್ವನಾಶ ಆಗಿದೆ, ಇವ್ರನ್ನ ಯಾಕೆ ಕರ್ಕೊಂಬಂದಿದ್ಯಾ ಅಂದಾಗ, ಇಲ್ಲ ಅಮ್ಮ, ಇವಾಗ ಈ ಒಂದು ಕೇಸ್ ಇತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ನ್ಯಾಯ ಆಗ್ತಾ ಇದೆ. ಇವಾಗ ನಮ್ಮ ಆಸ್ತಿನೂ ಕೂಡ ಜಗನ್ಮಾವ ಇಲ್ಲಿ ಎಲ್ಲಾನು ಆಸ್ತಿನೂ ತನ್ನ ಹೆಸರಿಗೆ ಮಾಡಿಸ್ಕೊಂಡು ನಮ್ಮನ್ನು ಬೀದಿ ಪಾಲು ಮಾಡಿದ್ರು ಅಂದಾಗ ಇಲ್ಲಿ ಪೂರ್ಣಿಯು ಕೂಡ ಕರುಣೆ ಬರುತ್ತದೆ. ಹೌದಾ ಅಂತಂದು ಬನ್ನಿ ಅಂತಂದಾಗ ಒಳಗಡೆ ಬರ್ತಾರೆ JP ಪಾಟೀಲ್ ಅವರು. ಇಲ್ಲಿ ರವೀಂದ್ರ ಅವರ ಫೋಟೋ ನೋಡ್ಕೊಂಡು, ತಪ್ಪಾಯಿತು ರವೀಂದ್ರ, ನನ್ನನ್ನು ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿಬಿಟ್ಟೆ ಅಂತಂದಾಗ, ಇವಾಗ ನೀ ಮಾಡಿದ ಇಲ್ಲಿ ನಿನಗೆ ಎಷ್ಟೆಲ್ಲ ಮೋಸ ಮಾಡಿದ್ದೆ, ಅದಕ್ಕೆ ನನಗೆ ಈ ಥರ ದೇವರು ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತಂದು ಕೈ ಮುಗಿಯೋಷ್ಟರಲ್ಲಿ ರವೀಂದ್ರ ಅವರು ಪ್ರತ್ಯಕ್ಷ ಆಗಿಬಿಟ್ರು. ರವೀಂದ್ರ ಅವ್ರನ್ನು ನೋಡಿಬಿಟ್ಟು JP ಮತ್ತು ಪೂರ್ಣಿ, ಭಾರ್ಗವಿ ಎಲ್ಲರೂ ಶಾಕ್ ಆಗ್ತಾರೆ. ನೀನು JP ಅವರು ಶಾಕ್ ಆಗಿ, ರವೀಂದ್ರ ಇನ್ನೂ ಬದುಕಿದೀಯಾ ಅಂದಾಗ, ಹೌದು JP ಬದುಕಿದ್ದೀನಿ, ನಾನು ಆಕ್ಸಿಡೆಂಟ್ನಲ್ಲಿ ತೀರು ಹೋಗಿಲ್ಲ, ಆ ಗಂಗಾ ನನ್ನನ್ನು ಆಕ್ಸಿಡೆಂಟ್ ಮಾಡಿಸಿದ್ರು, ಬಟ್ ನಾನು ಬದುಕುಳಿದೆ, ಅದಕ್ಕೆ ಇಲ್ಲಿ ನಾನು ಇವಾಗ ಮತ್ತೆ ನಿಮ್ಮ ಜೊತೆ ಇದ್ದರೆ ನನಗೆ ಅಪಾಯ ಇರುತ್ತೆ ಅಂತಂದು ನಾನು ಕಣ್ಮರೆ ಆಗಿದ್ದೆ ಇಷ್ಟು ದಿವಸ. ಇವಾಗ ನಿನ್ನ ಕೇಸ್ ಇಲ್ಲಿ ನೀನೇ ಗಂಗಾ ಅಂತ ಗೊತ್ತಾಗ್ತಾ ಇತ್ತಲ್ವಾ, ಅದಕ್ಕೋಸ್ಕರ ನಾನು ಸಾಕ್ಷಿ ಹೇಳಬೇಕು, ನಾನು ಜೀವಂತ ಇದ್ದರೂ ಈ JPನ ಇಲ್ಲಿ ಉಳಿಸ್ಕೋಬೇಕು, ಅವನೇನೂ ತಪ್ಪು ಮಾಡಿಲ್ಲ ಅಂತಂದು ನಾನು ಸಾಕ್ಷಿ ಎಲ್ಲ ಹೇಳಬೇಕು ಅಂತ ಉದ್ದೇಶಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂದಾಗ ಪೂರ್ಣಿಯವರು ತುಂಬ ಖುಷಿ ಆಗ್ತಾರೆ. ಏನ್ರಿ ನೀವು ಇನ್ನೂ ಬದುಕಿದ್ದೀರಾ, ಇಷ್ಟು ದಿವಸ ಎಲ್ಲಿದ್ರಿ, ನಮಗೆ ನಮ್ಮ ಜೊತೆ ಒಂದು ಕ್ಷಣನೂ ಕೂಡ ಮಾತಾಡಬೇಕು ಅಂತ ಅನಿಸ್ಲಿಲ್ವ ಅಂದಾಗ, ಎಲ್ಲನೂ ಕೂಡ ಹೇಳ್ತೀನಿ ಪೂರ್ಣಿ, ಇವಾಗ ಬಂದಿದ್ದೀನಿ ತಾನೇ ಅಂತಂದು ರವೀಂದ್ರ ಅವರು ಅನ್ಕೊತಾ ಇರ್ತಾರೆ. ಆಮೇಲೆ ಇಲ್ಲಿ ಭಾರ್ಗವಿ ನೋಡಿ, ಅಪ್ಪ ನೀ ಇಷ್ಟು ದಿವಸ ಎಲ್ಲಿ ಹೋಗಿದ್ದೀಯಪ್ಪ, ಎಷ್ಟೆಲ್ಲ ನೀವು ಏನೂ ತಪ್ಪು ಮಾಡಿಲ್ಲ ಅಂತಂದು ನನಗೆ ಗೊತ್ತು ಅಪ್ಪ ಅಂದಾಗ, ಹೌದು ಮಗಳೇ ಅಂತಂದು, ಇವಾಗ ಈ ಸರಿಯಾದ ಸಮಯ ಬಂದಾಯಿತು, ಅದಕ್ಕೆ ಬಂದಿದ್ದೀನಿ ಅಂದಾಗ ಬೃಂದ ಅವ್ರ ಅಪ್ಪನ ನೋಡಿ ಶಾಕ್ ಆಗ್ತಾರೆ. ಈ ಒಂದು ವಿಷಯ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾಗೆ, ನಮ್ಮ ಅತ್ತಿಗೆಗೆ ಹೇಳಬೇಕು ಅಂತಂದು ಅನ್ಕೊತಾ ಇದ್ದರೆ, ಆಮೇಲೆ ಇಲ್ಲಿ JP ಅವರು ನನ್ನನ್ನು ಕ್ಷಮಿಸ್ಬಿಡು ರವೀಂದ್ರ ಅಂತಂದು ಇಲ್ಲಿ ಕ್ಷಮೆ ಕೇಳ್ತಾರೆ. ಆಮೇಲೆ ರವೀಂದ್ರ ಅವರು JPನ ಕ್ಷಮಿಸ್ತಾರೆ. ಆಮೇಲೆ ಇಲ್ಲಿ ಸ್ವತಃ ರವೀಂದ್ರ ಅವರು ಸತ್ತಿದ್ದಾರೆ ಅನ್ಕೊತಾ ಇದ್ದರೆ ರವೀಂದ್ರ ಅವರು ಬಂದಿದ್ದಾರೆ. ಇವಾಗ ನಾಳಿನ ಸಂಚಿಕೆಯಲ್ಲಿ ಕೋರ್ಟ್ಗೆ ಇಲ್ಲಿ ಪ್ರತ್ಯಕ್ಷವಾದ ಸಾಕ್ಷಿನೇ ಇಲ್ಲಿ ರವೀಂದ್ರ ಅವರು JPಗೆ ಎಲ್ಲ ಒಂದು ಈ ಒಂದು ಕೇಸ್ನಲ್ಲಿ JPದು ಏನೂ ಇನ್ವಾಲ್ವ್ ಇಲ್ಲ, ಎಲ್ಲನೂ ಕೂಡ ಗಂಗಾನೇ ಮಾಡಿದ್ದು ಅಂತಂದು ಹೇಳೇ ಬಿಡ್ತಾನೆ. ಕೊನೆಗೂ ಗಂಗಾ ಅರೆಸ್ಟ್ ಆಗ್ತಾರೆ, JP ಅವರು ರಿಲೀಸ್ ಆಗ್ತಾರೆ, ಬಿಡುಗಡೆ ಆಗ್ತದೆ, ಭಾರ್ಗವಿಗೆ ಜಯ ಆಗುತ್ತೆ, ಎಲ್ಲರೂ ಶಾಕ್ ಆಗ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.